ಕಾಂಗ್ರೆಸ್ನವ್ರು ನಮ್ಮ ಬಗ್ಗೆ ಇಷ್ಟು ಮಾತನಾಡ್ತಾರಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 2006ರಲ್ಲೂ ಕೂಡ ಕುಮಾರಣ್ಣ ಅವರು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದಂಥವ್ರಲ್ಲ, ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದ್ರೆ ದೇವೇಗೌಡರು ಸಾಹೇಬರನ್ನ ಕಾಂಗ್ರೆಸ್ಸು ಯಾವ ರೀತಿ ಬಳಸ್ಕೊಳ್ತು, ಯಾವ ರೀತಿ ಅವರ ನಾಯಕತ್ವಕ್ಕೆ ಸಿಕ್ಬೇಕಾದಂತ ಗೌರವವನ್ನ ಕೊಡ್ದಿರ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನ ನೋಡಿ ಬೇಸತ್ತು ಕೊನೆಗೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ಅದರಲ್ಲೂ ಶ್ರೀ ನರೇಂದ್ರ ಮೋದಿಜಿ ಅವರಂತ ನಾಯಕತ್ವಕ್ಕೆ ಕನ್ನಡಿಗರು ಇವತ್ತು ಒಂದು ಕೊಡುಗೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ಅವರ ಒಂದು ಸಮ್ಮಿಲನ ಏನಿದೆ, ಮತ್ತೊಮ್ಮೆ ಹೇಳ್ತೇನೆ, ನನ್ನ ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ, ಬಹಳ ಜನ ಅನ್ಕೊಂಡಿರ್ಬೋದು JDS ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವದಲ್ಲಿ ಏನೋ ಬಿರ್ಕಾಗ್ಬಿಟ್ಟಿದೆ, ಏನೋ ಸಮಸ್ಯೆ ಆಗ್ಬಿಡುತ್ತೆ, ಮುಂದುವರಿಯೋದಿಲ್ಲ ಈ ಮಿತ್ರತ್ವ ಅಂತ. ಇವತ್ತು ಈ ವೇದಿಕೆ ಮೇಲೆ ಹೇಳ್ತೇನೆ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಾಗ್ಲಿ, ವಿಶೇಷವಾಗಿ ನಾನು ದೇವೇಗೌಡರು ಸಾಹೇಬ್ರ ಬಗ್ಗೆನೇ ಒತ್ತಿ ಹೇಳ್ತೇನೆ, ಅವರು ತಗೊಂಡಂತ ಯಾವುದೇ ನಿರ್ಧಾರ ಇಲ್ಲಿಯವರೆಗೂ ಆ ನಿರ್ಧಾರದಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಒಂದು ಬದ್ಧತೆ ಇರುತ್ತೆ. ಅವರು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಿರ್ಧಾರವನ್ನ ಬದಲಾವಣೆ ಮಾಡ್ತಕ್ಕಂಥ ನಾಯಕತ್ವ ಅಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದ್ದು. ಪೂರ್ಣ ಪ್ರಮಾಣದ ಮನಸ್ಸಿನಿಂದ ಇವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿದ್ದೇವೆ. ಇದೇ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಸರ್ಕಾರದಲ್ಲಿತ್ತು. ಆಗ ದೇವೇಗೌಡರು ಸಾಹೇಬರನ್ನ ತುಮಕೂರಿಗೆ ಕರ್ಕೊಂಡೋಗಿ ಸೋಲಿಸಿದಂಥವ್ರು ಇದೇ ಕಾಂಗ್ರೆಸ್ ಅವರು. ಮಂಡ್ಯದಲ್ಲಿ ನನ್ನ ಸೋಲಿಗೆ ಕಾರಣ ಆದಂಥವ್ರು ಇದೇ ಕಾಂಗ್ರೆಸ್ ಅವರು. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಂದ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳ ಹೊಂದಾಣಿಕೆ ಆಗಲಿ, ಸಮ್ಮಿಲನ ಆಗಲಿ ಆಗ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಆದರೆ ನಮ್ಮ ಸಮ್ಮಿಲನ ಅದು ಫಲಿತಾಂಶದ ಮೂಲಕ ಒಂದು ಫಲಕಾರಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದ್ರೆ ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆ, ವಿಶ್ವಾಸ, ಗೌರವದಿಂದ ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಅದನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಸ್ವಾಗತವನ್ನ ಮಾಡ್ಕೊಂಡಿದ್ದೇವೆ ಈ ಮಿತ್ರತ್ವವನ್ನ. ಹೀಗಿದ್ದಾಗ ನಮ್ಮ ಮುಂದೆ ಇನ್ನೊಂದು ದೊಡ್ಡ ಸವಾಲು ಕೂಡ ಎದುರಿಸ್ತೇವೆ. ನಿಮಗೆ ಗೊತ್ತಿದೆ, ಮುಂದಿನ ZPTP ಚುನಾವಣೆ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೇನೆ. ಆದರೆ ಮುಂದಿನ ಶಾಸಕ ಸ್ಥಾನದ ಚುನಾವಣೆಯನ್ನು ನಾವೇನು ಎದುರಿಸ್ತೇವೆ, ಭಾರತೀಯ ಜನತಾ ಪಾರ್ಟಿ ಕಡೆಯಿಂದನೂ ಸಾಕಷ್ಟು ಪೈಪೋಟಿ ಇರುತ್ತೆ ಆಯಾ ಕ್ಷೇತ್ರಗಳಲ್ಲಿ. ಜನತಾದಳ ಪಕ್ಷದ ಅಭ್ಯರ್ಥಿಗಳು ಕೂಡ ಅಷ್ಟೇ ವೇಗವಾಗಿ ಸಂಘಟನೆಯನ್ನು ಮಾಡಬೇಕಾಗ್ತದೆ. ಯಾಕೆ ಇದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಒಂದು ತಿಂಗಳಿಂದ ನಡೆದಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ JP ಭವನದ ಕಚೇರಿಯಲ್ಲಿ ಇಡೀ ರಾಜ್ಯಕ್ಕೆ ಮಾಧ್ಯಮದ ಸ್ನೇಹಿತರ ಮುಂದೆನೆ ಒಂದು ಸಂದೇಶವನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂದ್ರೆ, ನೀವು ಎಷ್ಟು ವೇಗವನ್ನ ತಗೊಳ್ತೀರಿ, ನೀವು ಎಷ್ಟು ತಳಮಟ್ಟದಿಂದ ನಿಮ್ಮ ಬೂತ್ಗಳಲ್ಲಿ ಸಂಘಟನೆಯನ್ನ ಬಿಗಿಪಡಿಸ್ಕೊಳ್ತೀರಿ, ಅಷ್ಟು ನಮಗೆ ಕೇಂದ್ರದ ದೆಹಲಿಯ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಪರವಾಗಿ ಟಿಕೆಟ್ ಅನ್ನ ತಗೊಂಡು ಬರ್ತಕ್ಕಂಥದ್ದಕ್ಕೆ ದಯವಿಟ್ಟು ನೀವು ನಮಗೆ ಶಕ್ತಿಯನ್ನ ತುಂಬಬೇಕಾಗ್ತದೆ. ಇದನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ, ಇದನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ. ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆ ಮಾಡ್ತಾ ಇದ್ವು. ಆಗ 6 ತಿಂಗಳಿದ್ದಂಗೋ 3 ತಿಂಗಳಿದ್ದಂಗೋ ನಾವು ಬಹಳ ಹತ್ತಿರದಿಂದ ನೋಡ್ಕೊಂಡ್ ಬಂದಿದ್ದೇವೆ. ಬಹಳ ಜನ ಕನ್ಸಿರ್ಬೋದು, ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾನಲ್ಲ ಪ್ರವಾಸಕ್ಕೆ, ಏನು ವಿಷಯ ಅಂತ. ಆದ್ರೆ ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಕೊನೆ ಹಂತದಲ್ಲಿ 6 ತಿಂಗಳು 3 ತಿಂಗಳು 2 ತಿಂಗಳಿದ್ದಂಗೆ ನಿಮ್ಮ ಜೊತೆನಲ್ಲಿ ಬಂದು ನಾನು ಚುನಾವಣೆ ಮಾಡಿದ್ರೆ ನನಗೂ ಕೂಡ ಕ್ಷೇತ್ರದಲ್ಲಾಗ್ಲಿ, ಆ ಜಿಲ್ಲೆನಲ್ಲಾಗ್ಲಿ, ಇಡೀ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಹೆಜ್ಜೆ ಆಗ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ಎಷ್ಟು ಬಲವಾಗಿ ಸಂಘಟನೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತಕ್ಕಂಥದ್ದು ಇವತ್ತು ನಾನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಯಾರು ಇಟ್ಟಂತ ಕಾಲನ್ನ ವಾಪಸ್ ತಗೊಳ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ನಾನಂತೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಜನತಾದಳ ಪಕ್ಷ 2004ರಲ್ಲಿ 58 ಸ್ಥಾನ ಗಳಿಸಿತ್ತು. ಈ ಬಾರಿ 2028ರಲ್ಲಿ
ಅದಕ್ಕಿಂತ ಹೆಚ್ಚಾದಂಥ ಸ್ಥಾನವನ್ನು ಗಳಿಸ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಜೊತೆಯಲ್ಲಿ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತು ಛಲದಿಂದ ನಾವು ಹೊರಟಿದ್ದೇವೆ. ಯಾವ ಕಾರಣಕ್ಕೂ ಕೂಡ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಏನು ಪ್ರಾರಂಭ ಆಗಿದೆ, ಈ ಕಾರ್ಯಕ್ರಮ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಜನರಿಗೋಸ್ಕರ, ಜನರ ಜೊತೆಯಲ್ಲಿ, ಜನರ ಪರವಾಗಿ, ಜನರ ಧ್ವನಿಯಾಗಿ ಜನತಾದಳ ಪಕ್ಷ ನಿರಂತರವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಈಗಲೂ ಕೂಡ ಇನ್ನು ಮುಂದಿನ 3 ವರ್ಷಗಳ ಕಾಲ ಈ ಸರ್ಕಾರದ ಭ್ರಷ್ಟಾಚಾರ, ವೈಫಲ್ಯತೆ, ಹಗರಣಗಳು ಪ್ರತಿನಿತ್ಯ ರೈತರ ವಿರೋಧವಾಗಿ ಆಗ್ತಾ ಇರ್ತಕ್ಕಂಥ ಜನವಿರೋಧಿ, ರೈತ ವಿರೋಧಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿತಕ್ಕವರವರೆಗೂ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಹೋರಾಟವನ್ನ ಮಾಡೋದಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.